ಪ್ರಾಚೀನ ಕಾಲದಲ್ಲಿ ಶ್ರೀಕೃಷ್ಣನ ದ್ವಾರಕಾ ನಗರವು ಅದ್ಭುತ ಸೌಂದರ್ಯವನ್ನು ಹೊಂದಿತ್ತು. ಸುವರ್ಣದ ಪ್ಯಾಲೇಸ್ಗಳು, ಸಮುದ್ರದ ನೋಟ ಹಾಗೂ ದೇವಾಲಯದಲ್ಲಿ ಕೇಳಿಬರುವ ಭಜನೆಗಳು ನಗರಕ್ಕೆ ಒಂದು ದಿವ್ಯ ವಾತಾವರಣವನ್ನು ನೀಡುತ್ತವೆ. ಆ ರಾಜಧಾನಿಯಲ್ಲಿ ಶ್ರೀಕೃಷ್ಣನ 8 ರಾಣಿಯರು ಇದ್ದರು, ಆದರೆ ಅವರಲ್ಲಿ ಸತ್ಯಭಾಮೆ ಮತ್ತು ರುಕ್ಮಿಣಿ ಪ್ರಖ್ಯಾತರು. ಸತ್ಯಭಾಮೆ ಬಹಳ ಗರ್ವಶಾಲಿ, ಅಹಂಕಾರಿಯಾದ ರಾಣಿ ಮತ್ತು ಶ್ರೀಮಂತಿಕೆಯ ಬಗ್ಗೆ ಹೆಮ್ಮೆಪಡುವಳು. ರುಕ್ಮಿಣಿ ಹೇನಿಜನ್ ಒಬ್ಬ ನಮ್ರ, ಭಕ್ತಿಪರ ಮತ್ತು ಪ್ರೀತಿಯ ರಾಣಿ, ಸಮೃದ್ಧಿಯನ್ನು ಮಿಗಿಲಾಗಿ ದೇವರ ಭಕ್ತಿಯನ್ನು ಮೆಚ್ಚುವಳು. ಒಂದು ದಿನ ನಾರದ ಮುನಿ ದ್ವಾರಕೆಗೆ ಬಂದರು. ಸತ್ಯಭಾಮೆ ಅವರನ್ನು ಆರತಿ ತೆಗೆದು ಚಿನ್ನದ ಆಸನದ ಮೇಲೆ ಕೂರಿಸಿ ಭಕ್ತಿಯ ನಾಟಕ ಮಾಡುತ್ತಾಳೆ. ನಾರದರು ನಗುತ್ತಾ ಹೇಳುತ್ತಾರೆ, ದೇವಿ, ಶ್ರೀಕೃಷ್ಣನಿಗೆ ಯಾರ ಪ್ರೀತಿ ದೊಡ್ಡದು, ನೀನೋ ರುಕ್ಮಿಣಿಯೋ? ಸತ್ಯಭಾಮೆ ತಕ್ಷಣ ಎಚ್ಚರಗೊಂಡಳು. ನಾನು ಶ್ರೀಮಂತ, ನಾನು ಕೃಷ್ಣನಿಗೆ ಉಡುಗೊರೆ ಕೊಡುತ್ತೇನೆ, ಚಿನ್ನ, ವಜ್ರ, ಮುತ್ತುಗಳನ್ನೇ ಅರ್ಪಿಸುತ್ತೇನೆ ಎಂದು ಹೆಮ್ಮೆಯಿಂದ ಹೇಳಿದಳು. ನಾರದನು ಕುತಂತ್ರವಾಗಿ ನಗುತ್ತಾ ಒಂದು ದೊಡ್ಡ ಪರೀಕ್ಷೆಯನ್ನು ಕೊಡಲು ನಿರ್ಧರಿಸುತ್ತಾನೆ. ಸತ್ಯಭಾಮೆ, ಭಗವಂತನಿಗೆ ನಿನ್ನ ಸಂಪತ್ತು ಹೀಗೆಯೇ ಪ್ರಿಯವೇ? ಹೇಗೆ ಗೊತ್ತಾಗಬಹುದು? ಅವನ ಮಾತುಗಳಿಗೆ ಸತ್ಯಭಾಮೆಯ ಅಹಂಕಾರ ಎದ್ದು ಬಂತು. ನಾನು ಸಾಬೀತು ಮಾಡುತ್ತೇನೆ ಎಂದು ತೀರ್ಮಾನಿಸಿದಳು. ದ್ವಾರಕೆಯಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಮಹಾರಾಜ ಭವನದ ಮಧ್ಯಭಾಗದಲ್ಲಿ ಒಂದು ವಿಶಾಲವಾದ ತೂಕದ ತಾತ್ವಿಕ ತಾಳು, ತುಳಾಭಾರ ಇಡಲಾಯಿತು. ಎಡಭಾಗದಲ್ಲಿ ಶ್ರೀಕೃಷ್ಣನನ್ನು ಕೂರಿಸಲಾಯಿತು ಮತ್ತು ಬಲಭಾಗದಲ್ಲಿ ಸತ್ಯಭಾಮೆ ತನ್ನ ಸಂಪತ್ತನ್ನು ಹಾಕಲು ಸಿದ್ಧವಾಯಿತು. ಸತ್ಯಭಾಮೆ ಧೈರ್ಯದಿಂದ ತನ್ನ ಭಂಡಾರದಿಂದ ಚಿನ್ನ, ವಜ್ರ, ಮುತ್ತು, ಆಭರಣಗಳನ್ನೆಲ್ಲ ತಂದು ತೂಕದ ತಾಳಿನಲ್ಲಿ ತುಂಬಲು ಪ್ರಾರಂಭಿಸಿದಳು. ಮೊದಲಿಗೆ ಚಿನ್ನದ ಬಿಸ್ಕೆಟುಗಳು, ನಂತರ ವಜ್ರದ ಹಾರಗಳು, ನಂತರ ಮಹಾಗಣ್ಯ ಆಭರಣಗಳು. ಆದರೆ ತೂಕದ ತಾಳು ಜರಿಯಲಿಲ್ಲ. ಇದು ಸಾಧ್ಯವಿಲ್ಲ ಎಂದು ಸತ್ಯಭಾಮೆ ಕೋಪದಿಂದ ಹೆಚ್ಚು ಹಣ, ಆಭರಣಗಳನ್ನು ತರುತ್ತಿದ್ದಳು. ಆದರೂ ಶ್ರೀಕೃಷ್ಣನ ತೂಕ ಕಡಿಮೆಯಾಗಲಿಲ್ಲ. ಸತ್ಯಭಾಮೆ ಪಾನಿಕ್ಕಾಗಿ ತನ್ನ ರಾಜ್ಯದ ಎಲ್ಲಾ ಆಭರಣಗಳನ್ನು ತರಲು ಆಜ್ಞೆ ನೀಡಿದಳು. ರಾಜ್ಯದ ಭಂಡಾರ ಖಾಲಿಯಾಗಿತು, ಆದರೆ ತುಳಾಭಾರದ ತಾಳು ಜರಿಯಲಿಲ್ಲ. ಹೇ ನಾರದ, ಇದು ಏನೋ ಮೋಸ ಎಂದು ಸತ್ಯಭಾಮೆ ಕೋಪದಿಂದ ಕೂಗಿದಳು. ನಾರದರು ನಗುತ್ತಾ, ನೀನು ಇನ್ನೂ ಶ್ರೀಕೃಷ್ಣನಿಗೆ ಸಮಾನವಾದ ಶ್ರೀಮಂತಿಕೆಯನ್ನು ತಂದು ಹಾಕಿಲ್ಲ ಎಂದರು. ಸತ್ಯಭಾಮೆ ಅಸಹಾಯಕಳಾಗಿದಳು. ಆಗ ವಿನೀತವಾಗಿಯೇ ರುಕ್ಮಿಣಿ ತಾಳಿಗೆ ಹತ್ತಿದಳು. ಅವಳು ತನ್ನ ಕೈಯಲ್ಲಿ ಒಂದು ಹಸಿರು ತುಳಸಿ ಎಲೆ ಹಿಡಿದಿದ್ದಳು. ಕಣ್ಣು ಮುಚ್ಚಿ ಶ್ರದ್ಧೆಯಿಂದ ಹೇಳಿದಳು, ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಈ ಎಲೆಯನ್ನು ನಾನು ಶ್ರೀಕೃಷ್ಣನಿಗೆ ಅರ್ಪಿಸುತ್ತೇನೆ. ಆಶ್ಚರ್ಯ! ತಕ್ಷಣವೇ ತೂಕ ಸಮನಾಯಿತು. ಶ್ರೀಕೃಷ್ಣನ ತಾಳು ಹಗುರಾಯಿತು ಮತ್ತು ತುಳಸಿ ಎಲೆ ಮಾತ್ರ ಸಾಕಾಯಿತು. ಎಲ್ಲರೂ ಬೆರಗಾದರು. ಸತ್ಯಭಾಮೆ ತಲೆ ತಗ್ಗಿಸಿಕೊಂಡಳು. ಅವಳು ಕೃಷ್ಣನ ಬಳಿಗೆ ಬಂದು ತನ್ನ ತಪ್ಪನ್ನು ಒಪ್ಪಿಕೊಂಡಳು. ನಾನು ನನ್ನ ಅಹಂಕಾರದಿಂದ, ಸಂಪತ್ತಿನಿಂದ ದೇವರನ್ನು ಗೆಲ್ಲಬಲ್ಲೆ ಎಂದುಕೊಂಡೆ, ಆದರೆ ನಿಜವಾದ ಸಂಪತ್ತು ಭಕ್ತಿ. ನಾರದರು ಖುಷಿಯಿಂದ ನಗುತ್ತಾ ಹೇಳಿದರು, ಈಗ ನಿನಗೆ ಅರಿವಾಯಿತು, ದೇವರ ಆಶೀರ್ವಾದ ಸಂಪತ್ತಿಗಿಂತ ದೊಡ್ಡದು. ಶ್ರೀಕೃಷ್ಣನು ಸತ್ಯಭಾಮೆಯನ್ನೂ ರುಕ್ಮಿಣಿಯನ್ನೂ ಆಶೀರ್ವದಿಸಿದರು. ಸತ್ಯಭಾಮೆಯ ಹೃದಯ ಶುದ್ಧವಾಯಿತು. ದ್ವಾರಕಾ ನಗರ ಭಕ್ತಿಯ ಮಹತ್ವವನ್ನು ತಿಳಿಯಿತು. ಶ್ರೀಕೃಷ್ಣನು ಸಂತೋಷದಿಂದ ಎಲ್ಲರನ್ನೂ ಆಶೀರ್ವದಿಸಿದರು. ಆಕಾಶದಿಂದ ಪುಷ್ಪವೃಷ್ಟಿ ಆಯಿತು. ಭಕ್ತರು ಹರೇ ಕೃಷ್ಣ, ಹರೇ ರಾಮ ಎಂಬ ಘೋಷಣೆಗಳೊಂದಿಗೆ ಪ್ರಾರ್ಥಿಸಿದರು. ಅಹಂಕಾರವೇ ದೊಡ್ಡ ಶತ್ರು, ವಿನಮ್ರತೆ ಎಂದಿಗೂ ಗೆಲ್ಲುತ್ತದೆ.